ಅಂಬ್ಲಿಗೋಳ ಇರಿಗೇಷನ್ ಡ್ಯಾಮ್ ಇದಿರುವುದು ಸಾಗರ ಮತ್ತು ಶಿಕಾರಿಪುರದ ಅಂಚಿನಲ್ಲಿ. ಡ್ಯಾಮ್ ಹೊಸೂರು ಎಂಬ ಊರು ಸಾಗರ ತಾಲೂಕಿನಲ್ಲಿ. ಆ ಊರಿನಲ್ಲಿ 1954-55ರಲ್ಲಿ 103 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪ್ರಾರಂಭಿಸಿ 1963-64ರಲ್ಲಿ ಈ ಅಣೆಕಟ್ಟು ಪೂರ್ಣ ಆಯಿತು. ಈ ಡ್ಯಾಮ್ ಇರೋದು ಸಾಗರ ತಾಲೂಕಿನಲ್ಲಿ. ಇಲ್ಲಿಗೆ ನೀರು ಹರಿದು ಬರೋ ನೀರು ಕೂಡ ಮಲ್ಲಂದೂರು ಸ್ಟೇಟ್ ಫಾರೆಸ್ಟ್ ಅಂತೇನಿದೆ, ಅಲ್ಲಿನ ಅನಂತಪುರ ಹೋಬಳಿಯ ಗೋಪಾಲ್ಪುರ ಗ್ರಾಮ ಪಂಚಾಯಿತಿಯ ಹೊನ್ನೂರಿನಲ್ಲಿ ಒಂದು ಇದಿದೆ, ಒಂದು ಘಾಟಿ ಇದೆ, ಹೊನ್ನೂರು ಮಲ್ದಿಗೆ ಅಂತ. ಅಲ್ಲಿಂದ ಅದು ಉದನೂರಿಗೆ ಮೇಲುಗಡೆ ಹಿರಿಯಕ್ಕೆ ಸಂಪರ್ಕವಾಗಿರುವಂಥ ಒಂದು ಘಾಟಿ ಇದೆ. ಆ ಘಾಟ್ನಲ್ಲಿ ಈ ನದಿ ಹುಟ್ಟಿರ್ತದೆ. ಇದಕ್ಕೆ ವೃಷಭಾವತಿ ನದಿ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಆದರೆ ಜನ ಹೇಳೋದು ಹೆಚ್ಚಾಗಿದೆ ಅಂಬ್ಲಿಗೋಳ ಡ್ಯಾಮ್, ಅಂಬ್ಲಿಗೋಳದ ನದಿ ಈ ರೀತಿ ಹೇಳ್ತಾರೆ. ಈ ಅಂಬ್ಲಿಗೋಳ ಡ್ಯಾಮ್ನಲ್ಲಿ ಶೇಖರಗೊಳ್ಳುವಂಥ ನೀರು 1.40 TMC, ಅಂದರೆ ಹತ್ತಿರ 1.5 TMC ನೀರು ಸಂಗ್ರಹ ಆಗಿದೆ. ಈ ನೀರನ್ನು ಮುಖ್ಯವಾಗಿ ಜಮೀನು ಕೃಷಿಗೋಸ್ಕರನೇ ಉಪಯೋಗ ಆಗ್ತಿದೆ. ಇತ್ತೀಚೆಗೆ ಆನಂದಪುರಕ್ಕೆ ಕುಡಿಯೋ ನೀರಿಗೆ ಕೂಡ ಈ ಡ್ಯಾಮಿಂದ ನೀರನ್ನು ಬಳಸ್ಕೊತಿದೆ. ಇದು ಸಣ್ಣದಾದಂಥ ಒಂದು ಡ್ಯಾಮ್. ಅದರ ಕೃಷ್ಣಾ ಬೇಸಿನ್ಗೆ ಸಂಬಂಧಪಟ್ಟಂಥ ವ್ಯಾಪ್ತಿ ಸಂಬಂಧ ಬರುತ್ತೆ. ಇದು ಮಳೆಗಾಲದಲ್ಲಿ ಸುಮಾರು 7,900 ಎಕರೆ ಜಮೀನಿಗೆ ಭತ್ತ ಬೆಳೆಯೋಕ್ಕೆ ಈ ಡ್ಯಾಮ್ ನೀರು ಬಳಕೆ ಆಗ್ತದೆ. ಇದನ್ನು 1998ರಲ್ಲಿ 178 ಲಕ್ಷ ವೆಚ್ಚದಲ್ಲಿ 1 ಮೀಟರ್ ಎತ್ತರ ಮಾಡಿದರು, ಕೋಡಿ ಮತ್ತು ದಂಡೆ ಎಲ್ಲ. ಅದರಿಂದ 5,700 ಎಕರೆ ಜಮೀನನ್ನು ಬೇಸಿಗೆ ಬೆಳೆಗೆ ಅನುಕೂಲ ಆಯಿತು. ಈ ರೀತಿ ಅಂಬ್ಲಿಗೋಳ ಡ್ಯಾಮಿನ ಕೃಷಿ ನೀರುಗಳು, ಕೃಷಿಗಾಗಿ ಕಟ್ಟಿದ ಡ್ಯಾಮ್ ಇದು. ಇದರ ಉಪಯೋಗ ಕೂಡ ಚೆನ್ನಾಗ್ತಿದೆ. ಇದು ಕುಮದ್ವತಿ ನದಿಗೆ ಶಿಕಾರಿಪುರದ ಕಪ್ಪನಹಳ್ಳಿಯಲ್ಲಿ ಸೇರಿ ಮುಂದೆ ಹರಿಹರದ ಹತ್ರ ತುಂಗಾಭದ್ರಾ ನದಿಗೆ ಸೇರಿ ಹೋಗ್ತದೆ. ಕುಮದ್ವತಿ ನದಿ ಅಂದರೆ ಅಲ್ಲಿಂದ ಹೊಸಪೇಟೆ ಹೋಗಿ ತುಂಗಾಭದ್ರಾ ಡ್ಯಾಮ್ನಲ್ಲಿ ಈ ನೀರುಗಳು ಸೇರುತ್ತೆ. ಈ ನೀರು 144 ಚದರ ಕಿಲೋಮೀಟರ್ ವ್ಯಾಪ್ತಿಯ ಕ್ಯಾಚ್ಮೆಂಟ್ ಏರಿಯಾ ಮಳೆ ನೀರು ಈ ಡ್ಯಾಮ್ಗೆ ಶೇಖರ ಆಗ್ತದೆ. ಇದು ಅನಂತಪುರ ಹೋಬಳಿ ಹೆಚ್ಚಿನ ಪ್ರದೇಶದ ಕಾಡು, ಗುಡ್ಡ, ಆ ಭಾಗದ ನೀರುಗಳು. ಇಲ್ಲಿ ಆಚಾಪುರ ಕೆರೆ ನೀರು ಕೂಡ ಇಲ್ಲಿ ಹೋಗುತ್ತೆ. ಎಡೆಹಳ್ಳಿಯ ತೂಬಿನ ನೀರು, ಆನಂದಪುರದ ಕೋಡಿ ಮತ್ತು ತೂಬಿನ ನೀರುಗಳು ಇವೆಲ್ಲವೂ ಹರಿದು ಅಂಬ್ಲಿಗೋಳ ಡ್ಯಾಮ್ಗೆ ಸೇರ್ತದೆ. ದೇಶದ ಸಂಪೂರ್ಣ ನೀರುಗಳು ಇಲ್ಲಿ ಡ್ಯಾಮ್ನಿಂದ ಕುಮದ್ವತಿ ನದಿಗೆ ಸೇರಿ, ಕುಮದ್ವತಿ ನದಿಯಿಂದ ಆ ನೀರು ತುಂಗಭದ್ರಾ ನದಿಗೆ ಸೇರ್ತದೆ. ಇಲ್ಲಿಂದ ಅದು ಆಂಧ್ರ ಪ್ರದೇಶ, ಆ ಮೂಲಕ ಬಂಗಾಳ ಕೊಲ್ಲಿಗೆ ಸೇರ್ತದೆ. ಆನಂದಪುರಂನ ಬಲಭಾಗದಲ್ಲಿರುವಂಥ, ಶಿವಮೊಗ್ಗದಿಂದ ಸಾಗರಕ್ಕೆ ಬರಬೇಕಾದ್ರೆ ಬಲಭಾಗ ಏನಿದೆ ಆ ಭಾಗದ ಸಂಪೂರ್ಣ ನೀರುಗಳು ತುಂಗಭದ್ರೆಗೆ ಹೋಗಿ ಸೇರುವಂಥ ನೀರುಗಳಾಗ್ತದೆ. ಅದೇ ಎಡಭಾಗದಲ್ಲಿ ಶಿವಮೊಗ್ಗದಿಂದ ಸಾಗರ ಬರಬೇಕಾದ್ರೆ ಏನು ಆನಂದಪುರ ರಾಷ್ಟ್ರೀಯ ಹೆದ್ದಾರಿ ಎಡಭಾಗದಲ್ಲಿ ಬೀಳುವಂಥ ಮಳೆ ನೀರುಗಳೇನಿದೆ, ಹರಿಯೋ ನೀರೇನಿದೆ, ಅದು ಪೂರ್ತಿ ಶರಾವತಿ ನದಿಗೆ ಹೋಗಿ ಅದು ಅರಬ್ಬಿ ಸಮುದ್ರ ಸೇರ್ತದೆ. ಈ ರೀತಿ ಆನಂದಪುರದ ಒಂದು ಮುಖ್ಯ ರಾಷ್ಟ್ರೀಯ ಹೆದ್ದಾರಿಯ ಬಲಭಾಗ ಮತ್ತು ಎಡಭಾಗದ ನದಿ ನೀರುಗಳು, ಮಳೆ ನೀರುಗಳು 2 ಸಮುದ್ರಕ್ಕೆ ಹೋಗಿ ಸೇರುವಂಥದ್ದು ವಿಶೇಷ. ಇನ್ನು ಆನಂದಪುರದಲ್ಲಿ ಏನು ಬೀಳುತ್ತೆ ಮಳೆ ನೀರು, ಆ ಭಾಗದಲ್ಲಿ ಕೆರೆಗಳಿದೆ. ವಿಶೇಷವಾಗಿ ಆನಂದಪುರದ ಕೆರೆ, ಎಡೆಹಳ್ಳಿ ಕೆರೆ, ಆಚಾಪುರ ಕೆರೆ, ಈ ಭಾಗದಲ್ಲಿ ಆ ಕೆರೆ ನೀರುಗಳು ಆ ಕೆಳಗಿನ ಗುಂಡಿ ಬೈಲಿನ ಕೃಷಿ ಜಮೀನುಗಳನ್ನು ಕೃಷಿ ಮಾಡಲಿಕ್ಕೆ ಬಳಸ್ತಾರೆ. ಅಲ್ಲಿನ ಹೆಚ್ಚುವರಿ ನೀರುಗಳು, ಅಲ್ಲಿನ ಕೋಡಿ ನೀರುಗಳು ಮತ್ತು ಅಲ್ಲಿ ಬೇಸಾಯ ಮಾಡಿದ ನಂತರ ಬಳಕೆ ಆಗಿ ಉಳಿದ ನೀರುಗಳೆಲ್ಲವೂ ಕೂಡ ಅಂಬ್ಲಿಗೋಳ ಜಲಾಶಯಕ್ಕೆ ಶೇಖರಣೆ ಆಗುತ್ತೆ. ಅಂಬ್ಲಿಗೋಳ ಜಲಾಶಯಕ್ಕೆ ಶೇಖರಣೆ ಆಗೋ ಡ್ಯಾಮ್ ಇದೆಯಲ್ಲ, ಅದು ಸಾಗರ ತಾಲೂಕು. ಡ್ಯಾಮ್ ಕೂಡ ಸಾಗರ ತಾಲೂಕಲ್ಲಿದೆ. ಅದರ ಜಲಾನಯನ ಪ್ರದೇಶ ಕೂಡ ಸಾಗರ ತಾಲೂಕಿನಲ್ಲಿದೆ.
ಆದರೆ ಇದರ ಹೆಚ್ಚಿನ ನೀರಾವರಿ ಶಿಕಾರಿಪುರ ತಾಲೂಕಿನ ಜನತೆಗೆ ಸಿಗುವಂಥ ಒಂದು ಡ್ಯಾಮ್ ಆಗಿದೆ. ಈ ಡ್ಯಾಮಿನ ನೀರಿನಿಂದ ಕೆಳಗಿನ ಶಿಕಾರಿಪುರ ತಾಲೂಕಿನಲ್ಲಿ 2 ಬೆಳೆಗಳನ್ನು ಸಮೃದ್ಧವಾಗಿ ಬೆಳೀಲಿಕ್ಕೆ ಜನರಿಗೆ ಅನುಕೂಲ ಆಗಿದೆ. ಮುಂದೆ ಕಪ್ಪನಹಳ್ಳಿನಲ್ಲಿ ಸೇರಿ ಕುಮದೊಟ್ಟಿಗೆ ಸೇರಿ ಅದು ಅಂಜನಾಪುರ ಜಲಾಶಯದಿಂದ ಬರುತ್ತದೆ. ಆ ನದಿಗೆ ಸೇರಿಬಿಟ್ಟು ಮುಂದೆ ಅದು ಹರಿಹರ ಸಮೀಪ ತುಂಗಭದ್ರಾ ನದಿಗೆ ಸೇರ್ತದೆ. ಇದು